ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹಸುವಿನ ಹಾಲಲ್ಲಿ ಹಸುವಿನ ಗಿಣ್ಣ ಮಾಡೋಣ ಅನ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಅವ್ರ ಕೊಲ್ಲಿಗೊಬ್ರು ಹರ್ಷ ಅಂತ ಇದ್ದಾರೆ. ಅವ್ರ ಮನೆ ಹಸು ಕರು ಹಾಕಿತ್ತಂತೆ, ಅದಕ್ಕೆ ಹಾಲು ತಂದು ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಇವತ್ತು ನಮ್ಮನೆ ನಾನು ಗಿಣ್ಣ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರ್ಸೋಣ ಅನ್ಕೊಂಡೆ. ಸೊ ಇವಾಗ ನಾನು ಗಿಣ್ಣ ಮಾಡ್ತೀನಿ. ಅದು ನಮ್ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತು 1 ಲೀಟ್ರಷ್ಟು ಗಿಣ್ಣದ ಹಾಲಲ್ಲಿ ಗಿಣ್ಣ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಳ್ಳೋಣ ಬನ್ನಿ. ನನ್ನ ಮಗಳು ಆಗ್ಲೇ ಗಿಣ್ಣ ಮಾಡೋಕ್ಕೆ ರೆಡಿಯಾಗಿ ಕೂತಿದ್ದಾಳೆ. ನಾನು ಏನು ಅಡುಗೆ ಮಾಡೋಂಗಿಲ್ಲ, ಬಂದು ಕುತ್ಕೊಬಿಡ್ತಾಳೆ. ಒಂದು ಬೇಷನ್ಗೆ 1 ಲೀಟ್ರಷ್ಟು ಹಾಲು ಹಾಕೊಳ್ತೀನಿ. ಅವ್ರು ನಮಗೆ ಹಾಲು ಕೊಡ್ಬೇಕಾದ್ರೆ ಆಲ್ರೆಡಿ ಮೇಲ್ ಹಾಲು ಮತ್ತು ಗಿಣ್ಣದ ಹಾಲು ಎರಡೂ ಮಿಕ್ಸ್ ಮಾಡಿ ಕೊಟ್ಟಿದ್ರು. ಮಿಕ್ಸ್ ಮಾಡಿಲ್ಲ ಅಂತ ಅಂದರೆ 1 ಲೀಟ್ರ್ ಹಾಲಿಗೆ 1 ಕಾಫಿ ಲೋಟದಷ್ಟು ಗಿಣ್ಣದ ಹಾಲು ಬೇಕಾಗುತ್ತೆ. ರುಬ್ಬೋದಲ್ಲ, ಬೆಲ್ಲನ ತುರಿಯೋದು. ಇವಾಗ ಇಲ್ಲಿ ನಾನು ಅರ್ಧ kg ಆಗುವಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ. ಈಗ ಅರ್ಧ kg ಅಷ್ಟು ಬೆಲ್ಲನ ಈ ಹಾಲಿಗೆ ಹಾಕೊಳ್ತಾ ಇದ್ದೀನಿ. ಒಂದು ಸೌಟ್ ತಗೊಂಡು ಮಿಕ್ಸ್ ಮಾಡೋಣ. ಬೆಲ್ಲ ಚೆನ್ನಾಗಿ ಕರ್ಗೋ ತರ ಮಿಕ್ಸ್ ಮಾಡ್ಕೋಬೇಕು. ಬೇಗ ಇವತ್ತು ತಿನ್ನಂಗಿಲ್ಲ ಇದನ್ನ. ಇವತ್ತು ಮಾಡಿಟ್ರೆ ಬೆಳಿಗ್ಗೆ ತಿನ್ಬೇಕು, ಚೆನ್ನಾಗಿರುತ್ತೆ. ಇವಾಗ ಮಾಡಿ ಈಗಲೇ ತಿಂದ್ರೆ ಚೆನ್ನಾಗಿರಲ್ಲ. ಅದು ತಣ್ಣಗಾಗಿ ಚೆನ್ನಾಗಿ ಆರದ್ಮೇಲೆ ನಾಳೆ ಬೆಳಿಗ್ಗೆ ರೊಟ್ಟಿ ತಪ್ಪಿದ್ರೆ ಚಪಾತಿ ಮಾಡ್ಕೊಂಡು ತಿನ್ಬೇಕು. ನಾನು ನಮ್ಮಮ್ಮಗೆ ಡೈಲಿ ಹೆಲ್ಪ್ ಮಾಡ್ತೀನಿ. ಇವಳೇ ಅಡ್ಗೆ ಮಾಡೋದು, ಇವಳೇ ತಿಂಡಿ ಮಾಡೋದು. ನಾನು ಸುಮ್ಮನೆ ಕೂತಿರ್ತೀನಿ. ಬೆಳಿಗ್ಗೆ ಎದ್ದು ತಿಂಡಿ ಮಾಡಿ ಅವಳೇ ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾಳೆ. ಅವಚ್ಚಿನಿ ಅದೇ ಪಪ್ಪ ಬಿಡುತ್ತೆ, ನಾನು ಒಬ್ಬಳೇ ಹೋಗಲ್ಲ ನಡ್ಕೊಂಡು. ಹೌದಾ? ಇವಾಗ ಇದಾಗಿದೆ, ಫುಲ್ ಬೆಲ್ಲ ಎಲ್ಲ ಕರ್ಗಿದೆ. ಇವಾಗ ಇದನ್ನ ಇನ್ನೊಂದು ಬಟ್ಲಿಗೆ ಸೋಸ್ಕೊಳ್ಳೋಣ. ಯಾಕೆಂದ್ರೆ ಬೆಲ್ಲದಲ್ಲಿ ತುಂಬಾ ಡಸ್ಟ್ ಎಲ್ಲ ಇರುತ್ತೆ. ಹಾಗಾಗಿ ಸೋಸ್ಕೊಂಡೆ ಏನೇ ಮಾಡೋದಾದ್ರೂ ಸೋಸ್ಕೊಂಡೆ ಮಾಡಬೇಕು. ಈಗ ಇದನ್ನ ಬೇರೆ ಒಂದು ತಪ್ಪಲಿಗೆ ಸೋಸ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಮತ್ತೆ ಒಂದ್ಸಲ ಮಿಕ್ಸ್ ಮಾಡೋಣ. ಇವಾಗ ಹಾಲು, ಬೆಲ್ಲ, ಏಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನ ಬೇಯಕ್ಕಿಡೋಣ. ನಾನಿವಾಗ ಇದನ್ನ ಕುಕ್ಕರಲ್ಲಿ ಬೇಯಿಸಕ್ಕೆ ಇಡ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಸ್ಟ್ಯಾಂಡ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ನಾವು ಹಾಲು, ಬೆಲ್ಲ, ಏಲಕ್ಕಿ ಏನು ಮಿಕ್ಸ್ ಮಾಡ್ಕೊಂಡಿದೀವಿ ಅದನ್ನ ಈ ಕುಕ್ಕರ್ ಒಳಗಡೆ ಇಡೋಣ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚೋಣ. ಇವಾಗ ಸ್ಟವ್ ಮೇಲೆ ಬೇಯಕ್ಕೆ ಇಟ್ಟಿದ್ದೀನಿ. ಈಗ 1 ವಿಷಲ್ ಆದ್ರೆ ಸಾಕು, ಜಾಸ್ತಿ ಏನು ಬೇಯಿಸೋದು ಬೇಡ. 1 ವಿಷಲ್ ಆದ್ರೆ ಚೆನ್ನಾಗಿ ಬೆಂದಿರುತ್ತೆ ಗಿಣ್ಣ. ಕುಕ್ಕರ್ 1 ವಿಷಲ್ ಕೂಗಿದ್ರೆ ಸಾಕು, 2 ವಿಷಲ್ ಏನು ಬೇಡ. 1 ವಿಷಲ್ ಕೂಗಿದ್ರೇನೆ ಗಿಣ್ಣ ಬೆಂದಿರುತ್ತೆ. ಇವತ್ತು ನೈಟ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಚಪಾತಿಗೋ ರೊಟ್ಟಿಗೋ ಯಾವುದಕ್ಕೋ ನಿಮ್ಗೆ ಏನು ಕಾಂಬಿನೇಷನ್ ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಂಡು ತಿನ್ನಿ. ಇವಾಗ ವಿಷಲ್ ಆಗಿದೆ, 1 ವಿಷಲ್ ಆಗಿದೆ, ಸಾಕು. ಇದು ಫುಲ್ಲು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ನಾನು ನಾಳೆ ಬೆಳಿಗ್ಗೆ ಹೇಗೆ ಬಂದಿದೆ ಗಿಣ್ಣ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಬೆಳಿಗ್ಗೆ ತೆಗಿತಾ ಇದ್ದೀನಿ. ಗಿಣ್ಣ ಹೇಗೆ ಬಂದಿದೆ ನೋಡೋಣ ಬನ್ನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಗಿಣ್ಣ ಹದವಾಗಿ ಬೆಂದಿದೆ ಚೆನ್ನಾಗಿ. ಗಿಣ್ಣಕ್ಕೆ ನಾನು ಇವಾಗ ಚಪಾತಿ ಮಾಡಿದ್ದೀನಿ. ಈಗ ಸರ್ವ್ ಮಾಡಿಬಿಟ್ಟು ನನ್ನ ಮಕ್ಳಿಗೆ ಕೊಡ್ತೀನಿ, ನೋಡೋಣ ಹೇಗಿದೆ ಅಂತ ಹೇಳ್ತಾರೆ. ಚಿನ್ನಿ ತಿಂದ್ಬಿಟ್ಟು ಹೇಳು ಟೇಸ್ಟ್ ಹೆಂಗಿದೆ. ಬರೀ ಗಿಣ್ಣ ತಿನ್ನು. ಹೆಂಗಿದೆ? ಚೆನ್ನಾಗಿದ್ಯಾ? ಇವತ್ತು ನಾನು ಮಾಡಿರೋ ಹಸುವಿನ ಗಿಣ್ಣದ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.